ಹರಿ ಓಂ. ಎಲ್ಲ ಸಂಸ್ಕೃತ ಅಭಿಮಾನಿಗಳಿಗೂ ಕೂಡ ವಂದನೆಗಳು. ಇವತ್ತಿನ ಸುಭಾಷಿತದಲ್ಲಿ ನಾವು ಸಜ್ಜನರು ಹೇಗೆ ಇರ್ತಾರೆ ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ. ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಃ ತಥಾ ಕ್ರಿಯಾ, ಚಿತ್ತೇ ವಾಚಿ ಕ್ರಿಯಾಯಾಂಚ ಸಾಧೂನಾಮೇಕರೂಪತ. ಯಥಾ ಚಿತ್ತಂ ತಥಾ ವಾಚಃ, ಯಥಾ ಹೇಗೆ, ಚಿತ್ತಂ ನಮ್ಮ ಮನಸ್ಸು ಇರ್ತದೆಯೋ, ತಥಾ ಹಾಗೆಯೇ, ವಾಚಃ ಮಾತು ಕೂಡ ಇರ್ತದೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಏನಿರ್ತದೆಯೋ ಅದನ್ನು ನಾವು ಮಾತಿನ ಮೂಲಕ ಅದನ್ನು ಹೊರಗೆ ಹಾಕ್ತೇವೆ. ಹಾಗೆ ಯಥಾ ವಾಚಃ ತಥಾ ಕ್ರಿಯಾ, ಯಥಾ ಹೇಗೆ, ವಾಚಃ ಮಾತು ಹೊರಗಡೆಗೆ ಬರ್ತದೆಯೋ, ತಥಾ ಕ್ರಿಯಾ ಅದೇ ರೀತಿಯಾಗಿ ನಮ್ಮ ಕ್ರಿಯೆಯೂ ಕೂಡ, ಅಂದರೆ ನಮ್ಮ ಕೆಲಸವೂ ಕೂಡ, ಅಂದರೆ ನಮ್ಮ ಪ್ರತಿಕ್ರಿಯೆಯೂ ಕೂಡ ಅದೇ ರೀತಿಯಾಗಿ ಇರ್ತದೆ. ಚಿತ್ತೇ ವಾಚಿ ಕ್ರಿಯಾಯಾಂಚ, ಆದರೆ ಮಾತು ನಮ್ಮ ಮನಸ್ಸು, ಚಿತ್ತ ಮನಸ್ಸು, ವಾಚಿ ಅಂತಂದರೆ ನಮ್ಮ ಮಾತು ಹಾಗೂ ಕ್ರಿಯೆ, ಅಂದರೆ ಮನಸ್ಸು, ಮಾತು, ಕ್ರಿಯೆ ಈ ಮೂರೂ ಕೂಡ ಒಂದಕ್ಕೆ ಒಂದು ಪೂರಕವಾಗಿ ಇರುವಂಥದ್ದು ಸಜ್ಜನರಲ್ಲಿ ಮಾತ್ರ ಎಂಬುದಾಗಿ ಸುಭಾಷಿತಕಾರರು ಹೇಳ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಮಾತನಾಡೋದೊಂದು, ಮಾಡುವಂಥ ಕೆಲಸ ಇನ್ನೊಂದು, ಹೀಗೆಲ್ಲ ನಾವು ಮಾಡದೆ ನಾವು ಯಾವ ರೀತಿಯಾಗಿ ಮಾತನಾಡ್ತೇವೋ ಅದೇ ರೀತಿಯಾಗಿ ನಾವು ಕೆಲಸವನ್ನು ಕೂಡ ಮಾಡೋಣ. ನಮ್ಮ ಮನಸ್ಸು, ಮಾತು ಹಾಗೂ ಕ್ರಿಯೆ ಈ ಮೂರು ಕೂಡ ಒಂದಕ್ಕೊಂದು ಪೂರಕವಾಗಿ ಇರಲಿ ಅಂತ ಹೇಳ್ತಾ ಇವತ್ತಿನ ಸುಭಾಷಿತವನ್ನು ಮುಗಿಸೋಣ. ಜಯತು ಸಂಸ್ಕೃತಂ, ಜಯತು ಮನುಕುಲಂ.